ಎಸ್ ಎಂ ಕೃಷ್ಣ ಅವರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಬೆಳಗಾವಿಯ ಪಂಚಮಸಾಲಿ 2A ಮೀಸಲಾತಿಯ ಪ್ರೊಟೆಸ್ಟ್ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ ತೀವ್ರ ಮುಜುಗರ ಉಂಟಾಗಿದೆ. ವೇದಿಕೆಗೆ ಬಂದು ವಾಪಸ್ ಹೋದ್ರು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿಗೆ ಮುಜುಗರ ಉಂಟಾಗಿರುವಂತಹ ಘಟನೆ ನಡೆದಿದೆ. ಪಂಚಮಸಾಲಿ 2A ಮೀಸಲಾತಿಯ ಹೋರಾಟ ನಡೀತಿತ್ತು, ಮೀಸಲಾತಿಯ ಪ್ರೊಟೆಸ್ಟ್ ನಡೀತಾ ಇತ್ತು. ಇವತ್ತು ಎಲ್ಲ ಅಂದುಕೊಂಡಂಗೆ ಆಗಿದ್ದಿದ್ರೆ ಇವತ್ತು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋ ಸಂದರ್ಭ ಇತ್ತು, ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋ ಪ್ಲಾನ್ ಇತ್ತು. ಆ ವೇದಿಕೆಯಲ್ಲಿ ವಿಜೇಂದ್ರ ವಿರುದ್ಧ ಧಿಕ್ಕಾರ ಘೋಷಣೆಯಾಗಿದೆ. ವಿಜೇಂದ್ರ ಅವರಿಗೆ ಮುಜುಗರ ಆಗಿರುವ ಘಟನೆ ನಡೆದಿದೆ. ವೇದಿಕೆಗೆ ಬಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಾಪಸ್ ಆಗಿದ್ದಾರೆ. ಪಂಚಮಸಾಲಿ ಹೋರಾಟದಲ್ಲೂ ಕೂಡ ಬಿಜೆಪಿಯ ಬಣ ಬಡಿದಾಟ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಬಿಜೆಪಿ ಹೋದಲ್ ಬಂದಲ್ಲೆಲ್ಲ ಬಣ ಬಡಿದಾಟ ನೋಡಿ, ಇದೇ ಗಮನಿಸಿದ ದೃಶ್ಯ. ಪಂಚಮಸಾಲಿ ಹೋರಾಟಕ್ಕೆ ಬಂದ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ ಒಂದ್ ಕಡೆ ಜೈಕಾರ, ಇನ್ನೊಂದ್ ಕಡೆ ಧಿಕ್ಕಾರ ಘೋಷಣೆ. ವೇದಿಕೆಗೆ ಬಂದು ವಾಪಸ್ ಹೋಗ್ತಾರೆ. ಇವತ್ ನಾವೆಲ್ಲರೂ ಏನ್ ಮಾಡ್ಬೇಕಪ್ಪ, ಹೋರಾಟಕ್ಕ ಸಿದ್ಧ ಆಗೇ ಆಗ್ಬೇಕು. ಆಗ್ತಿರಲ್ಲ ದಯವಿಟ್ಟು ಎಲ್ಲರೂ ನಿಮ್ಮ ಅರ್ಜಿ, ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳು ಸಿಗ್ಲಿಲ್ಲ, ನಾಳೆ ಇನ್ನೂ ಮಕ್ಕಳು ಇವತ್ತು ನಾವ್ ಇವತ್ತು ನಮ್ ಮೀಸಲಾತಿ ಸಿಗುವವರೆಗೆ ಯಾರು ಜಗ ಬಿಟ್ಟು ಹತ್ತೋದು ಬೇಡ. ನಾವು ಎಲ್ಲರೂ ಇದೇ ಜಗದಾಗ ಕುಂತ್ಕೊಂಡ, ಯಾಕಂದ್ರ ಈಗ ಅಣ್ಣಪ್ಪ ಮಾತಾಡಿದ್ರ ತಮ್ಮ ಮಗನ್ ಕರ್ಕೊಂಡ್ರೆ ಇವತ್ ನಾವೆಲ್ಲರೂ ಏನ್ ಮಾಡ್ಬೇಕಪ್ಪ, ಹೋರಾಟಕ್ಕ ಸಿದ್ಧ ಆಗೇ ಆಗ್ಬೇಕು. ಆಗ್ತಿರಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಏನು 3B ಕೊಟ್ಟರು, ಅದಕ್ಕೋಸ್ಕರ ನೀವು ಇವತ್ತು ಹೋರಾಟಿದ್ದೇನೆ. ಯಡಿಯೂರಪ್ಪನವರು ಕೂಡ ಈ ಒಂದು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಅವತ್ತು ಕೂಡ ನೀಡಿದ್ರು, ಇವತ್ತು ಕೂಡ ಇರ್ತಾರೆ ಅನ್ನೋ ಮಾತನ್ನ ಹೇಳಿ ಸಮಾವೇಶ ಶುರು ಮಾಡ್ತೀವಿ. ಅದಕ್ಕೋಸ್ಕರ ಕೆಳಬರಿ ಸನ್ಮಾನ್ಯ ರೂಪೇಶ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಏನಾಯ್ತು? ವಿಜೇಂದ್ರ ಅವರಿಗೆ ಯಾವ ರೀತಿ ಮುಜುಗರ ಉಂಟಾಯಿತು ಹೋರಾಟದಲ್ಲಿ? ಬೆಳಗಾವಿಯಲ್ಲಿ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಪಂಚಮಸಾಲಿ ಹೋರಾಟಗಾರರು ಜೈ ಪಂಚಮಸಾಲಿ ಅಂತೇಳಿ ತಮ್ಮ ಹೋರಾಟಕ್ಕೆ ಧುಮುಕಿಸಿದ್ದಾರೆ. ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಅದೇ ರೀತಿಯಾಗಿ ಸರ್ಕಾರ ಪಂಚಮಸಾಲಿಗೆ ಮೀಸಲಾತಿ ಕೊಡಲಿಕ್ಕೆ ಒಂದು ದೊಡ್ಡ ನಿರ್ಧಾರ ಮಾಡಬೇಕು ಅಂತೇಳಿ ಆಗ್ರಹಿಸಲಾಗ್ತಾ ಇದೆ. ಆದರೆ ಈ ಹೋರಾಟಕ್ಕೆ ಇಲ್ಲಿ ಒಂದು ಕಡೆ ವಿಜೇಂದ್ರ ಅವರು ಬರ್ತಾರೆ, ಮತ್ತೊಂದು ಕಡೆ ಯತ್ನಾಳ್ ಅವರು ಬರುವಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಹೀಗಾಗಿ ವಿಜೇಂದ್ರ ಅವರು ವೇದಿಕೆಗೆ ಬರ್ತಾರೆ. ವೇದಿಕೆ ಬಂದಾಗ ಸ್ವಾಮೀಜಿಗಳವ್ರನ್ನ ಸ್ವಾಗತ ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿಜೇಂದ್ರ ಅವರು ಭಾಷಣ ಮಾಡ್ತಾ ಹೋಗ್ತಾರೆ. ನಾವು ಹಿಂದೆ ಯಡಿಯೂರಪ್ಪನವರು ಕೂಡ ಪಂಚಮಸಾಲಿಗಳ ಪರವಾಗಿದ್ರು, ಅದಾದ ಬಳಿಕ ನಾನು ಕೂಡ ಈಗ ಬಂದಿದ್ದೇನೆ, ಪಂಚಮಸಾಲಿಗಳ ಪರ ಇದ್ದೇನೆ ಅಂತೇಳಿ ಹೇಳ್ತಾರೆ. ಅದಾದ ಬಳಿಕ ಹೋಗಿ ಪ್ರಶ್ನೆ ಮಾಡ್ತಾರೆ ಅಲ್ಲಿನ ಸ್ಥಳೀಯರು, ಅದೇ ರೀತಿ ಹೋರಾಟಗಾರರು, ನೀವು ಈಗ ಪಂಚಮಸಾಲಿ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತೀರಿ, ಯಡಿಯೂರಪ್ಪನವರು CM ಆಗಿದ್ದಾಗ ಯಾಕೆ ಈ ಪಂಚಮಸಾಲಿ ಸಮಸ್ಯೆಯನ್ನ ಸಾಲ್ವ್ ಮಾಡಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಜಟಾಪಟಿಗಳಾಗತ್ತೆ. ಅದಾದ ಬಳಿಕವಾಗಿ ಅರ್ಧಕ್ಕೆ ಒಂದು ತಮ್ಮ ಭಾಷಣವನ್ನು ಕೂಡ ಅರ್ಧಕ್ಕೆ ಮೊಟಕುಗೊಳಿಸ್ತಾರೆ. ಹೀಗಾಗಿ ಇಲ್ಲಿ ಜಯಮುತ್ತಿ ಸ್ವಾಮೀಜಿಗಳು ಪ್ರವೇಶ ಮಾಡಿದ್ರು ಕೂಡ ಆಗೋದಿಲ್ಲ. ಪ್ರತಿಭಟನಾಕಾರರು ದೊಡ್ಡ ಮಟ್ಟಕ್ಕೆ ತರಾಟೆ ತೆಗೆದುಕೊಳ್ತಾರೆ. ಪ್ರಣುತ್, ಓಕೆ ರೂಪೇಶ್, ನಾವು ಗಮನಿಸ್ತಾ ಇದ್ವಿ ಈಗ ಬಿಜೆಪಿಯ ಬಣ ಬಡಿದಾಟದ ಬಗ್ಗೆ ನಾವು ಮಾತಾಡ್ತೀವಿ. ಎಲ್ಲೆಲ್ಲೋ ನಿನ್ನೆ ನಡೆದಂಥ ಸಂಪುಟ ಸಭೆಗೂ ಕೂಡ ಬಿಜೆಪಿಯ ಬಣದವ್ರು ಇನ್ನೊಂದು ಬಣದವ್ರು ಬಂದಿಲ್ಲ. ಇದ್ಯಾವ್ದು ಪಂಚಮಸಾಲಿ ವೇದಿಕೆ ಮೇಲೂ ಬಣ ಬಡಿದಾಟ ಗೋಚರ ಆಗ್ತಾ ಇದೆ. ಯಾರ ಕೈವಾಡ, ಯಾರು ಬಣದವರು ಅಂತ ಈ ಬಣ ಬಡಿದಾಟದ ಬಗ್ಗೆ ಏನು ಗೋಚರ ಆಗುತ್ತೆ ಈ ಪಂಚಮಸಾಲಿ ಹೋರಾಟದಲ್ಲಿ? ಪ್ರಣೋತ್, ಇಲ್ಲಿ ಪಂಚಮಸಾಲಿ ಹೋರಾಟದಲ್ಲಿ ಬಣ ರಾಜಕೀಯ ಒಂದು ರೀತಿ ದೊಡ್ಡ ಮಟ್ಟಿಗೆ ಮೇಲುಗೈ ಸಾಧಿಸ್ತಾ ಇದೆ ಅಂತೇಳಿ ಹೇಳಬೇಕಾಗತ್ತೆ. ಯಾಕಂದ್ರೆ ಒಂದು ಕಡೆ ಇಲ್ಲಿ ಯತ್ನಾಳ್ ಅವರ ಬೆಂಬಲಿಗರೇ ಈ ರೀತಿಯ ಕೃತ್ಯಗಳನ್ನು ಮಾಡಿದ್ರು ಅಂತೇಳಿ ವಿಜೇಂದ್ರ ಬೆಂಬಲಿಗರು ಒಂದು ಆರೋಪಿಸ್ತಾ ಇದ್ದಾರೆ. ಯಾಕಂತೇಳಿದ್ರೆ ವಿಜೇಂದ್ರ ಅವರು ಮಾತಾಡ್ತಿದ್ದಾಗ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಅಂದ್ರೆ ನಿಮ್ಮ ತಂದೆಯವರು ಏನು ಮಾಡಿಲ್ಲ ಸಮುದಾಯಕ್ಕೆ, ನೀವೀಗ ಬಂದಿದ್ದೀರಿ, ಸುಮ್ಮನೆ ಆಶ್ವಾಸನೆ ಕೊಡ್ತಾ ಇದ್ದೀರಿ ಅಂತ ಹೇಳೋದ್ರ ಮೂಲಕವಾಗಿ ವಿಜೇಂದ್ರರಿಗೆ ಮುಜುಗರ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಪಂಚಮಸಾಲಿಯಲ್ಲೂ ಒಂದಿಷ್ಟು ಬಣ ರಾಜಕೀಯಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ವಿಜಯಾನಂದ ಕಾಚಪ್ಪನವರು ಒಂದು ಹೋರಾಟದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ.
ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತೇಳಿ ಕೂಡ ಆಗ್ರಹಗಳು ಕೇಳಿಬರ್ತಾ ಇದೆ. ಒಟ್ಟಾರಾಗಿ ಒಂದು ಕಡೆ ಪಂಚಮಸಾಲಿ ಒಳಗಿನ ಬಣ, ಯಾಕಂತ ಹೇಳಿದ್ರೆ ಯತ್ನಾಳ್ ಅಂಡ್ ಟೀಮ್, ಕಾಂಗ್ರೆಸ್ ಅಂಡ್ ಟೀಮ್, ಅದೇ ರೀತಿಯಾಗಿ ವಿಜಯನಂದ ಕಾಶ್ಯಪ್ನ ಟೀಮ್ ಒಂದು ಕಡೆ ಹೋರಾಟ ಮಾಡ್ತಾ ಇದ್ರೆ, ಯತ್ನಾಳ್ ಅದೇ ರೀತಿಯಾಗಿ BY ವಿಜೇಂದ್ರ ಅವರ ಟೀಮ್ ಕೂಡ ಒಂದು ಯತ್ನಾಳ್ ಅವರ ಈ ಒಂದು ಪಂಚಮಸಾಲಿ ಹೋರಾಟದಲ್ಲಿ ಬಣ ರಾಜಕೀಯವು ಕೂಡ ಮೇಲಾಟನ ನಡೆಸ್ತಾ ಇದೆ. ಪ್ರಣೂತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.